ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ನಾವು ಹಿಮವದ್ ಗೋಪಾಲ್ ಸ್ವಾಮಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಅಂತ ನಂಜನಗೂಡಿಗೆ ಹೋಗ್ತೀವಿ. ಸೊ ಫಸ್ಟ್ ಟೈಮ್ ನಾವು ನಮ್ಮ ಪುಟಾಣಿನ ಕರ್ಕೊಂಡು, ನಾನು ನಮ್ಮ ಹಸ್ಬೆಂಡ್ ಪುಟಾಣಿ 3 ಜನ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಸೊ ಇಡೀ ದಿನ ಪಾಪುನ ನಾವಿಬ್ಬರೇ ಮ್ಯಾನೇಜ್ ಹೇಗೆ ಮಾಡ್ತೀವಿ ಅಂತ ನೀವು ಈ ಲಾಗಲ್ಲಿ ನೋಡ್ಬೋದು. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ಲಾಗ್. ಏನು ನಿಮ್ದು ಸರಿಗಮಪ ಕಾರ್ಯಕ್ರಮ ಕೊಡ್ತಾ ಇದ್ದೀರಾ ನಮ್ಗೆ? ಹಾಗೆ ನಾನು ಪಾಪು ಇಬ್ರು ಆಟ ಆಡ್ಕೊಂಡು ಚಿಲ್ ಮಾಡ್ತಾ ಇದ್ವಿ. ಪಾಪುಗೆ ಈ ಥರ ಕಾರಲ್ಲಿ ಬ್ಲ್ಯಾಂಕೆಟ್ ಹಾಕೋದ್ರಿಂದ ಸೀಟ್ ಮೇಲೆ ಅವ್ನು ಕಂಫರ್ಟೇಬಲ್ ಆಗಿ ಮಲ್ಕೊತಾನೆ, ಸ್ವಲ್ಪ ಹೊತ್ತು ಆಟ ಆಡ್ತಾನೆ, ಹಾಗೆ ಆರಾಮಾಗಿ ಆಟ ಆಡ್ಕೊಂಡಿದ್ದ. ಈಗ ಸ್ವಲ್ಪ ಮಾತಾಡೋದೆಲ್ಲ ಕಲ್ತಿರೋದ್ರಿಂದ ಸಿಕ್ಕಾಪಟ್ಟೆ ಮಾತಾಡ್ತಾನೆ. ನಮ್ಮ ಶ್ರೀಮತಿಯವರು ನಮ್ಮ ಪುಟ್ಟು ಪಾಪಾಗೆ ಸರಿ ಮಾಡ್ತಾ ಇದ್ದಾರೆ. ನಮ್ಮ ಕಾರು ಅಲ್ಲಿದೆ. ನಮ್ಮ ಪಾಪು ಹುಟ್ಟಿದ ಮೇಲೆ ನಮ್ಮ ಕಾರು ಒಂದು ಮಿನಿ ಲಾಡ್ಜ್ ಆಗಿಬಿಟ್ಟಿದೆ, ಮಿನಿ ಕಿಚನ್ ಆಗಿಬಿಟ್ಟಿದೆ, ಎಲ್ಲ ಆಗಿಬಿಟ್ಟಿದೆ. ನಮ್ಮ ಗುಂಡಾನು ನೋಡಿ ಹೆಂಗೆ ನೋಡ್ತಾನೆ, ಚಿಕ್ಕಲ್ಲ. ನಮ್ಮ ಶ್ರೀಮತಿಯವರು ಒಂದು ಮಿನಿ ಕಿಚನ್ನ ತೊಗೊಂಡ್ಬಂದಿದ್ದಾರೆ ಪಾಪಗೆ ಸರಿ ಮಾಡೋಕ್ಕೆ. ಆ ಮಿನಿ ಕಿಚನ್ ಏನಂದರೆ ಒಂದು ಮಿನಿ ಸ್ಟವ್ ಮಾಡಿದ್ದಾರೆ. ಆ ಮಿನಿ ಸ್ಟವ್ವಿಗೆ ಒಂದು ಗ್ಯಾಸ್ನ ರಿಫಿಲ್ ಮಾಡ್ತಾ ಇದ್ದಾರೆ. ಸೊ ಗ್ಯಾಸ್ ರಿಫಿಲ್ ಸಕ್ಸಸ್ಫುಲಿ ಆಗಿದೆ. ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸಕ್ಸಸ್ಫುಲಿ ಸ್ಟ್ರಗಲ್ ಕಂಪ್ಲೀಟ್ ಆಗಿದೆ. ಒಂದು ಸ್ಪೂನ್ ಸರಿ, 2 ಸ್ಪೂನ್ ಸರಿ. ನಮ್ಮ ಪಾಪಗೆ ಬೂವ ರೆಡಿ ಆಗ್ತಾ ಇದೆ. ಅಪ್ಪ ಅಪ್ಪ ಚೂರು ನೀರು ಹಾಕಲ್ವಾ? ನಮ್ಮ ಪಾಪ ಅವರು ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಊಟ ನೋಡಿದ ತಕ್ಷಣ ಬಿಸಿನೂ ಬೇಡ ಏನೂ ಬೇಡ, ಹಂಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಮಾತಾಡಿಕೊಂಡು ಪಾಪುಗೆ ಸರಿನ ರೆಡಿ ಮಾಡಿದ್ವಿ. ಈ ರೀತಿ ಪೋರ್ಟಬಲ್ ಸ್ಟವ್ ಇರೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಮಗುಗೆ ಇನ್ನೂ ಔಟ್ಸೈಡ್ ಫುಡ್ಡೆಲ್ಲ ರೂಢಿ ಮಾಡಿಸ್ತಾ ಇರೋದ್ರಿಂದ ಈ ರೀತಿ ಸ್ಟವಲ್ಲಿ 2 ನಿಮಿಷಕ್ಕೆಲ್ಲ ಸರಿ ಮಾಡ್ಕೊಬೋದು. ಅವ್ನು ರಾಗಿ ಸರಿನೇ ತುಂಬ ಇಷ್ಟಪಟ್ಟು ತಿನ್ನೋದು. ಬೇರೆ ಫುಡ್ಡೆಲ್ಲ ತಿನ್ಸಿದ್ರೆ ತುಂಬ ಇರಿಟೇಟ್ ಆಗಿ ಹೋಗ್ತಾನೆ, ತಿನ್ನೋದಿಲ್ಲ ಸರಿಯಾಗಿ. ಸುಮ್ಮನೆ ನಂಬಲ್ವಂತಕ್ಕೆ 1-2 ತುತ್ತು ತಿಂತಾನೆ ಅಷ್ಟೇ. ಹಾಗಾಗಿ ಎಲ್ಲೇ ಹೋದರೂ ಈ ರೀತಿ ಪೋರ್ಟಬಲ್ ಸ್ಟವ್ನ ಕ್ಯಾರಿ ಮಾಡ್ತೀನಿ. ಸೊ ಪಾಪು ಆರಾಮಾಗಿ ಊಟ ಮಾಡಿದರೆ ಅವನು ಆರಾಮಾಗಿರ್ತಾನೆ. ಅವನು ಆರಾಮಾಗಿದ್ದರೆ ನಾವು ಆರಾಮಾಗಿ ಟ್ರಿಪ್ ಎಂಜಾಯ್ ಮಾಡ್ಬೋದು. ನಮ್ಮ ಮಗನಿಗೆ ಸರಿ ಬೂವ ರೆಡಿ ಆಗಿದೆ. ಪಾಪ, ಓಯ್ ಪಾಪ, ವಿಡಿಯೋ ವಿಡಿಯೋ. ಪೋಸ್ ಕೊಡು, ವಿಡಿಯೋಗೆ ಪೋಸ್ ಕೊಡು. ನಮ್ಮ ಮಗ ಕಿರಿಕ್ ಮಾಡ್ತಾ ಇದ್ದಾನೆ. ಸೊ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಫೋನ್ ನೋಡಿದ್ರೆ ಸ್ವಲ್ಪ ಇವನಿಗೆ ನಾಟಕ ಜಾಸ್ತಿ ನಮ್ಮ ಪಾಪಾಗೆ. ಬಾಯ್ ಫ್ರೆಂಡ್ಸ್.
ನೋಡಿ ಎಷ್ಟು ಕಾಮಿಡಿ ಮಾಡಿಕೊಂಡು ವೀಡಿಯೋ ಮಾಡಿದ್ದಾರೆ ಅಂತ. ನಾನು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಮಾತಾಡಿರೋ ಆಡಿಯೋನೆಲ್ಲ ಮ್ಯೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ವೀಡಿಯೋ ಎಡಿಟ್ ಮಾಡುವಾಗ ನನಗೆ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು. ಸೊ ನೀವು ಅದನ್ನು ನೋಡಿ ಎಂಜಾಯ್ ಮಾಡಲಿ ಅಂತ ಹೇಳಿ ನಾನು ಯಾವುದು ಮ್ಯೂಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾವಾಗಲೂ ಅಷ್ಟೇ ವೀಡಿಯೋ ಮಾಡಿ ಅಂತ ಹೇಳಿ ಫೋನ್ ಕೊಟ್ಟರೆ ಇದೇ ಥರ ಅದು ಇದು ಕಾಮೆಂಟ್ರಿ ಕೊಟ್ಕೊಂಡು ಜೋಕ್ಸ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿರ್ತಾರೆ. ಸೊ ಹಾಗೆ ನಾವು ಮಾತಾಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಪಾಪು ಊಟ ಮಾಡಿದ್ದ, ಹಾಗೆ ಒಂದು ರೌಂಡ್ ನಿದ್ದೆ ಆಗಿತ್ತು ಒಂದು, ಹಾಗಾಗಿ ಫುಲ್ ಆ್ಯಕ್ಟಿವ್ ಆಗಿದ್ದ, ಆಟ ಆಡ್ಕೊಂಡಿದ್ದ. ಸೊ ನಾವು ಹಿಮವದ್ ಗೋಪಾಲ ಸ್ವಾಮಿ ಹಿಲ್ಸ್ ಹತ್ರ ರೀಚ್ ಆದ್ವಿ. ಇದೇ ಹಿಮವದ್ ಗೋಪಾಲ ಸ್ವಾಮಿ ಹಿಲ್ಸ್ದು ಆರ್ಚು. ಈ ಆರ್ಚನ್ನ ಇನ್ನೊಂದು 2-3 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು. ಸೀನ್ರಿ ಎಲ್ಲ ತುಂಬ ಸಕ್ಕತ್ತಾಗಿದೆ. ಏನಾದರೂ ನೀವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಬ್ಯಾಂಗ್ಳೂರಿಂದ ಡೆಫಿನೆಟ್ಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ನಾನು ಆ ಬೆಟ್ಟ ಗುಡ್ಡಗಳೆಲ್ಲ ವೀಡಿಯೋ ಮಾಡಿದ್ದೆ, ಬಟ್ ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗೋಗಿದೆ. ಸೊ ರೀಚ್ ಆಗೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಾಗೋಗಿತ್ತು. ನಾವು ರೀಚ್ ಆಗಿ ಅಷ್ಟರಲ್ಲಿ ಒಂದು 12 o'clock ಆಗಿತ್ತು. ಹಾಗಾಗಿ ಒಂದು ಎಳ್ನೀರು ಕುಡಿಯೋಣ ಫಸ್ಟು ಅಂತ ಹೇಳಿ ಎಳ್ನೀರು ಕುಡಿಯೋದಕ್ಕೆ ಅಂತ ನಿಂತ್ಕೊಂಡ್ವಿ. ಇಲ್ಲಿಂದ ನಮ್ಮದು ವೆಹಿಕಲ್ಸ್ನ ಬಿಡೋದಿಲ್ಲ ಬೆಟ್ಟದ ಮೇಲೆ, ಬಸ್ನಲ್ಲೇ ಹೋಗಬೇಕು. ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ, ಅಲ್ಲಿ ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಬಸ್ ಅಥವಾ ಜೀಪ್ ಆಪ್ಷನ್ ಕೂಡ ಇದೆ. ಸೊ ನಾವು ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ಟಿಕೆಟ್ ತೊಗೊಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡಿ ಇದೇ ಲೈನ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಟಿಕೆಟ್ ತೊಗೊಂಡು ಇನ್ನೇನು ಬಸ್ ಬಂದಿತ್ತು. ಸೊ ಬಸ್ ಹತ್ತೋಣ ಅಂತ ಹೇಳಿ ಹೋದ್ವಿ. ನಾವು ಸ್ಟಾರ್ಟಿಂಗ್ ಟಿಕೆಟ್ ತೊಗೊಳಕ್ಕೆ ಹೋದಾಗ ಜನನೇ ಇರಲಿಲ್ಲ. ನಾವು ಟಿಕೆಟ್ ಎಲ್ಲ ತೊಗೊಂಡು ಬಸ್ ಹತ್ತಿ ಕೂತ್ಕೊಂಡ್ವಿ. ಆಗಲೂ ಅಷ್ಟೊಂದೇನು ಜನ ಇರಲಿಲ್ಲ. ಎಲ್ಲರೂ ಮೊದಲೇ ಟಿಕೆಟ್ ತೊಗೊಂಡು ಹೋಗಿ ಬಿಸಿಲಿದೆ ಅಂತ ನೆರಳಲ್ಲಿ ಕೂತಿದ್ರು ಅನಿಸುತ್ತೆ. ನಾವು ಬಸ್ ಹತ್ತಿ ಒಂದು 2-3 ಮಿನಿಟ್ಸ್ಗೆಲ್ಲ ತುಂಬ ಕ್ರೌಡ್ ಆಗೋಯಿತು. ಒಂದು 5 ಮಿನಿಟ್ಸ್ ಅಷ್ಟೇ ಬಸ್ಸು ಫುಲ್ ರಶ್ ಆಗೋಯಿತು. ಪಾಪು ಅಂತೂ ಇವಾಗ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ. ಅವ್ನು 1 ನಿಮಿಷನೂ ಕೂತ್ಕೋತಾ ಇರಲಿಲ್ಲ ಬಸ್ಸಲ್ಲಿ. ನೋಡಿ ಬೆಟ್ಟದ ಮೇಲೆ ಹೋಗ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಥರ ನೇಚರ್ ಬ್ಯೂಟಿ ಇರೋ ಪ್ಲೇಸಿಗೆ ಹೋಗೋದಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸೊ ಒಂದು 10 ಮಿನಿಟ್ಸಲ್ಲಿ ನಾವು ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಇದೇ ದೇವಸ್ಥಾನದ ಎಂಟ್ರೆನ್ಸು. ನಾವು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಆನೆನ ತುಂಬ ಹತ್ರದಿಂದ ನೋಡಿದ್ವಿ, ಬಟ್ ಈ ಸಲನೂ ನೋಡಿದ್ವಿ, ಬಟ್ ಸಿಕ್ಕಾಪಟ್ಟೆ ದೂರದಲ್ಲಿತ್ತು ಆನೆ. ಫೋನಲ್ಲಿ ಕ್ಯಾಮ್ರಾ ಆನ್ ಮಾಡಿ ಝೂಮ್ ಮಾಡಿ ನೋಡಿದ್ವಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಸ್ವಲ್ಪ ಹತ್ರದಿಂದ ನೋಡಿದರೆ ಖುಷಿ ಆಗ್ತಿತ್ತು ನನಗೆ. ಆ್ಯಂಡ್ ನೋಡಿ ಇದೆ ದೇವಸ್ಥಾನದ ಗೋಪುರ ಆ್ಯಂಡ್ ದೇವಸ್ಥಾನದ ಸರೌಂಡಿಂಗ್ಸ್ ಫುಲ್ಲು ಗ್ರೀನ್ರಿ ಇದೆ. ನಾವು ರೀಚ್ ಆಗಿದಾಗ ಒಂದು 1 o'clock ಆಗಿತ್ತು ದೇವಸ್ಥಾನದ ಹತ್ರ ರೀಚ್ ಆದಾಗ ಟೈಮು. ಆದರೂ ಆಗಲೇ ಇಷ್ಟು ಗಾಳಿ ಆ್ಯಂಡ್ ಬಿಸಿಲೇ ಇರಲಿಲ್ಲ. ತುಂಬ ಗಾಳಿ ಇತ್ತು, ತಣ್ಣಗಿತ್ತು ದೇವಸ್ಥಾನದ ಹತ್ರ, ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಂಡು ಪಾಪುನ ಆಟಾಡಿಸ್ತಾ ಇದ್ವಿ. ಅವನಿಗೆ ನಿದ್ದೆ ಬಂದಿದ್ರು, ಮಲ್ಕೊಂಡಿರ ಎಲ್ಲ ನೋಡ್ತಾ ಇದ್ದ. ಹಾಗೆ ದೇವಸ್ಥಾನದೊಳಗಡೆ ದೇವ ದರ್ಶನ ಮಾಡೋಣ ಅಂತ ಹೋದ್ವಿ. ಒಳಗಡೆ ಗರ್ಭಗುಡಿ ಹತ್ರ ಯಾವುದೇ ಥರ ವೀಡಿಯೋ ಮಾಡೋ ಹಾಗಿಲ್ಲ, ಫೋನೆಲ್ಲ ಅಲೋವಿಲ್ಲ. ಹಾಗಾಗಿ ನಾನು ಯಾವುದೇ ರೀತಿ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ವೀಡಿಯೋಸ್ನ. ಹಾಗೆ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಹೊತ್ತು ಅನ್ನಪ್ರಸಾದ ಕೂಡ ಇರುತ್ತೆ. ನಾವು ಹೋದಾಗ ಪುಳಿಯೋಗರೆ ಕೊಡ್ತಾಯಿದ್ರು. ಹಾಗೆ ನಾವು ದೇವ್ರ ದರ್ಶನ ಎಲ್ಲ ಮಾಡಿ ದೇವ್ರ ಪ್ರಸಾದನ ತಿಂದು ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಕ್ಯಾಮ್ರಾ ನಿಜವಾಗ್ಲೂ ಜಸ್ಟಿಸ್ ಮಾಡ್ತಿಲ್ಲ, ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ವ್ಯೂ. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನೇಚರ್ ಬ್ಯೂಟಿ ಎಲ್ಲ ಎಂಜಾಯ್ ಮಾಡ್ಕೊಂಡು ನಾವು ಅಲ್ಲಿಂದ ರಿಟರ್ನ್ ಹೊರಟ್ವಿ. ಪಾಪು ನೋಡಿ ಹೆಂಗೆ ಕಾಲಲ್ಲಿ ಹೊತ್ಕೊಂಡು ಹೇಗೆ ಆಟಾಡ್ತಾ ಇದ್ದಾನೆ ಅಂತ ಹೇಳಿ ಕಾರಲ್ಲಿ. ಅವನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಎಕ್ಸೈಟ್ ಆಗಿಬಿಟ್ರೆ ಈ ರೀತಿ ಕಾಲನ್ನ ಜೋರಾಗಿ ಒದಿತಾನೆ. ಸೊ ಅಲ್ಲಿಂದ ನಾವು ನಂಜನಗೂಡಿಗೆ ಹೋಗೋಣ ಅಂತ ಹೇಳಿ ನಂಜನಗೂಡು ಕಡೆ ಹೊರಟ್ವಿ. ನಾನು ಪಾಪು ಇಬ್ಬರು ಒಂದು ಸ್ವಲ್ಪ ಹೊತ್ತು ಮುಂದೆಗಡೆ ಕೂತ್ಕೊಳ್ಳೋದು, ಒಂದು ಸ್ವಲ್ಪ ಹೊತ್ತು ಹಿಂದೆ ಬಂದು ಕೂತ್ಕೊಳ್ಳೋದು, ಹಾಗೆ ಮಾಡ್ತಾಯಿದ್ವಿ. ಪಾಪುಗೆ ಸ್ವಲ್ಪ ತೊಡೆ ಮೇಲೆ ಕುಂಡಿಸ್ಕೊಂಡ್ರೆ ಅಷ್ಟು ಕಂಫರ್ಟೇಬಲ್ ಆಗಿರಲ್ಲ, ಗಲಾಟೆ ಮಾಡ್ತಾಯಿರ್ತಾನೆ. ಹಿಂದೆಗಡೆ ಆದರೆ ಅವ್ನ ಪಾಡಿಗೆ ಅವ್ನು ಆಟಾಡ್ಕೊತಾ ಇರ್ತಾನೆ. ನಾನು ಕೂಡ ಆರಾಮಾಗಿ ಕೂತ್ಕೊಬೋದು. ಹಾಗಾಗಿ ಜಾಸ್ತಿ ಹೊತ್ತು ಹಿಂದೆನೇ ಕೂತ್ಕೊತಾ ಇದ್ವಿ. ಆ್ಯಂಡ್ ಬಿಲೋ 2 years ಮಕ್ಕಳನ್ನ ಫ್ರಂಟ್ ಸೀಟಲ್ಲಿ ಕುಂಡಿಸ್ಕೊಳ್ಳೋದು ಅಷ್ಟು ಸೇಫ್ ಅಲ್ಲ. ಜಸ್ಟ್ ಒಂದು ಸ್ವಲ್ಪ ಅವ್ನು ವ್ಯೂನ ಎಂಜಾಯ್ ಮಾಡಲಿ ಅಂತ ಒಂದು 5-10 ಮಿನಿಟ್ಸ್ ಕರ್ಕೊಂಡೋಗಿ ಮುಂದೆ ಕುಂಡಿಸ್ಕೊತಾ ಇದೆ. ಜಾಸ್ತಿ ಟೈಮ್ ಮಗುನ ಹಿಂದೆಗಡೆನೇ ಕುಂಡಿಸ್ಕೊಂಡು
ಆಟಾಡಿಸ್ತಾ ಇದೆ. ಹಾಗೆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಂಜನಗೂಡು ರೀಚ್ ಆಗಿದೆ, ಗೊತ್ತಾಗಲಿಲ್ಲ. ಮೊದಲು ನದಿ ಹತ್ರ ಬಂದ್ವಿ. ನದಿ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಒಳ್ಳೆ ವ್ಯೂವೆಲ್ಲ ನೋಡಿಕೊಂಡು ಆಮೇಲೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ನದಿ ಹತ್ರ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ನೀರು ತುಂಬ ಜಾಸ್ತಿ ಇತ್ತು, ತುಂಬ ಚೆನ್ನಾಗಿ ನೀರು ಹರಿತಾ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ವಿ. ಪಾಪುನೂ ಒಂದು ಸ್ವಲ್ಪ ನೀರಲ್ಲಿ ಆಟಾಡ್ದ, ಅಂದರೆ ಫ್ರಂಟಲ್ಲೇ ಸ್ಟೆಪ್ಸ್ ಹತ್ರ. ಅವನಿಗೆ ಒಂದು ಸ್ವಲ್ಪ ನೀರಲ್ಲಿ ಆಟಾಡಿಸ್ಕೊಂಡು ಹಾಗೆ ಕೂತ್ಕೊಂಡಿದ್ವಿ. ಮತ್ತು ಅಲ್ಲಿ ಕುದುರೆ ನೋಡಿದ್ವಿ. ಸೊ ಪಾಪುನ ಕರ್ಕೊಂಡು ಕುದುರೆ ಮೇಲೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ನಾನು ಪಾಪು ಇಬ್ಬರು ಕುದುರೆ ಮೇಲೆ ಒಂದು ರೌಂಡ್ ಹೋದ್ವಿ. ಫಸ್ಟ್ ಟೈಮ್ ಪಾಪುನ ಕರ್ಕೊಂಡು ಕುದುರೆ ಮೇಲೆ ಹೋಗಿದ್ದು. ನಾನು ಅವನು ಹೆದರ್ಕೊಂಡನೇನೋ ಅಂತ ಅಂದ್ಕೊಂಡೆ, ಬಟ್ ಅವನೇನು ಹೆದರ್ಕೊಂಡಿಲ್ಲ, ಆರಾಮಾಗಿ ಕುತ್ಕೊಂಡಿದ್ದ, ನಗಾಡ್ತಾ ಇದ್ದ. ಹಾಗೆ ಒಂದು ರೌಂಡ್ ಕುದುರೆಯಲ್ಲಿ ಹೋಗಿ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಪಾಪುಗೆ ಸರಿ ಮಾಡೋಣ ಅಂತ ಹೇಳಿ ಸರಿ ಮಾಡಿ ತಿನ್ನಿಸ್ದೆ. ಪಾಪದ ಊಟ ಎಲ್ಲ ಆದಮೇಲೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ದೇವಸ್ಥಾನದ ಹತ್ರ ಬಂದ್ವಿ. ಸೊ ಪಾರ್ಕಿಂಗ್ ಪ್ಲೇಸಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಫಸ್ಟೆಲ್ಲ ಈ ಥರ ಹೇರ್ ಬನ್ನ ಮನೇಲಿ ಕೂಡ ಹಾಕೊತಾ ಇರಲಿಲ್ಲ ನಾನು. ನನಗೆ ಆ ರೀತಿ ಕೂದಲನ್ನೆಲ್ಲ ಎತ್ತಿ ಮೇಲೆ ಕಟ್ಟೋದಂದ್ರೇ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಹೇರ್ ಬನ್ ಹಾಕ್ಕೊಂಡು ಇಡೀ ಮೈಸೂರು, ಬೆಂಗಳೂರು, ನಂಜನಗೂಡು ಹಾಗೆ ಹಿಮವದ್ ಗೋಪಾಲ ಸ್ವಾಮಿ ಹಿಲ್ಸು ಎಲ್ಲ ಸುತ್ಕೊಂಡು ಬಂದಿದ್ದೀನಿ. ನನಗೆ ಪಾಪು ಸಿಕ್ಕಾಪಟ್ಟೆ ಕೂದಲೆಲ್ಲ ಎಳಿತಾನೆ. ಹಾಗಾಗಿ ಈ ರೀತಿ ಕೂದಲನ್ನ ಕಟ್ಕೊಂಡ್ಬಿಡೋದೇ ಬೆಸ್ಟ್ ಅಂತ ಅನ್ನಿಸ್ಬಿಟ್ಟಿದೆ. ಸೊ ನೋಡಿ ಎಷ್ಟು ಚೇಂಜಸ್ ಆಗುತ್ತಲ್ಲ ನಾವು ಪಾಪು ಆದ ಮೇಲೆ. ದೇವ ದರ್ಶನ ಎಲ್ಲ ಮುಗಿಸಿ ಅಲ್ಲಿ ದೇವಸ್ಥಾನದ ಆವರಣದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಪಾಪು ಅಂಬಿಕಾಲಲ್ಲಿ ಇಡೀ ದೇವಸ್ಥಾನ ಎಲ್ಲ ಓಡಾಡ್ತಾ ಆಟಾಡ್ಕೊಂಡಿದ್ದ. ನಾವು ಆರಾಮಾಗಿ ಸ್ವಲ್ಪ ಹೊತ್ತು ಕೂತಿದ್ವಿ. ನೋಡಿ ದೇವಸ್ಥಾನದ ಗೋಪುರ ಎಷ್ಟು ಚೆನ್ನಾಗಿದೆ ಅಲ್ವಾ. ಪಾಪು ನೋಡಿ ಅವನು ಸ್ವಲ್ಪ ಕ್ಯಾಮ್ರಾ ಕಾನ್ಷಿಯಸ್ಸು. ಕ್ಯಾಮ್ರಾ ಆನ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಅದನ್ನೇ ನೋಡ್ತಾ ಇರ್ತಾನೆ. ಆ್ಯಂಡ್ ಅವರಪ್ಪ ಒಂದು ಸ್ವಲ್ಪ ಹೊತ್ತು ಅವನ್ನ ಆಟಾಡಿಸ್ತೀನಿ ಬಾ ಅಂತ ಹೇಳಿ ಕೈ ಹಿಡ್ಕೊಂಡು ನಡೆಸ್ತಾಯಿದ್ರು. ಈ ರೀತಿ ಕೈ ಹಿಡ್ಕೊಂಡ್ರೆ ಆರಾಮಾಗಿ ನಡೀತಾನೆ. ಆ್ಯಂಡ್ ಈಗ ಇಂಡಿಪೆಂಡೆಂಟಾಗಿ ಒಂದೆರಡು ಹೆಜ್ಜೆ ಇಡೋದೆಲ್ಲ ಕಲ್ತಿದ್ದಾನೆ. ಸೊ ಇದಾಗಿತ್ತು ನಮ್ಮ ಲಾಗ್ ವಿತ್ ಪುಟಾಣಿ, ಡೇ ಟ್ರಿಪ್ ವಿತ್ ಪುಟಾಣಿ ಲಾಗ್. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.